ನಮಸ್ಕಾರ ವೀಕ್ಷಕರ, ಎಚ್ಕೆ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಚ್ಚಕರವಾಡಿ ಗ್ರಾಮದಲ್ಲಿರುವ ಪ್ರಾಚೀನ ಕಾಲದ ಯಲ್ಲಮ್ಮ ದೇವರ ಗುಡಿಗೆ ಹೋಗಲು ಮಹಾದ್ವಾರ ಉದ್ಘಾಟನೆ ಮಾಡಲಾಯಿತು. ಹೌದು ವೀಕ್ಷಕರೇ, ಯಲ್ಲಮ್ಮ ದೇವರು ಎಂದ್ರೆ ಬಹಳಷ್ಟು ಭಕ್ತರು ಈ ದೇವರ ಗುಡಿಗೆ ಹೋಗಲು ಮಹಾದ್ವಾರ ಕಟ್ಟಲು ರಾಜು ಚೌಹಾಣ್ ಎಂಬ ಗುತ್ತಿಗೆದಾರರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ದೇವರು ಇವತ್ತು ಫಲ ನೀಡಿದೆ. ಈ ಮಹಾದ್ವಾರ ಉದ್ಘಾಟನೆ ಮಾಡಲು ರಾಯಬಾಗ್ ತಾಲೂಕಿನ ರಾಯಭಾಗದ ಯುವ ಮುಖಂಡರಾದ ಶ್ರೀ ಪ್ರಣಯ್ ವಿವೇಕರಾವ್ ಪಾಟೀಲ್ ಅವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು. ಮಹಾದ್ವಾರ ಪೂಜೆ ಮಾಡಲು ಬಹಳಷ್ಟು ಭಕ್ತಾದಿಗಳು ಸೇರಿದ್ರು ಮತ್ತು ಎಲ್ಲ ಪೂಜೆ ಪುನಸ್ಕಾರ ಮಾಡಲು ಸ್ವಾಮೀಜಿಗಳು ಕೂಡ ಬಂದಿದ್ರು. ಅದೇ ರೀತಿ ಚೌಹಾಣ್ ಮನೆತನದ ಕುಟುಂಬಸ್ಥರಿಂದ ಹೋಮ ಸುಡಲಾಯಿತು ಮತ್ತು ಅಗ್ನಿ ವಿಜೃಂಭಣೆಯಿಂದ ವಾದ್ಯವದ್ರನ ಜೊತೆಗೆ ಎಲ್ಲ ಭಕ್ತರು ಭಕ್ತಿಯಿಂದ ಪೂಜೆ ಮಾಡಿದ್ರು. ಈ ಮಹಾದ್ವಾರ ಕಟ್ಟಲು ಸುಮಾರು ವರ್ಷಗಳು ಬೇಕಾಯಿತು. ಹೌದು ವೀಕ್ಷಕರೇ, ಈ ಮಹಾದ್ವಾರವು ಕಟ್ಟಲು ಜಾಗ ಸಮಸ್ಯೆ ಇರೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಪರಿಹರಿಸಿ ಗುತ್ತಿಗೆದಾರರಿಂದ ರಾಜು ಚೌಹಾಣ್ ಅವರು ಈ ದೊಡ್ಡ ಮಹಾದ್ವಾರ ಕಟ್ಟಿದ್ರು. ಈ ಮಹಾದ್ವಾರದ ಮೇಲೆ ಕಂಚಿನ ಶಿಖರಗಳು ಕೂಡ ಇಡಲಾಗಿತ್ತು. ಈ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮಹಾದ್ವಾರ ಉದ್ಘಾಟಿಸಲು ಸುಮಾರು ಭಕ್ತಾದಿಗಳು ಸೇರಿದ್ರು. ಗಂಗವ್ವ ತಿಪ್ಪಣ್ಣ ಚೌಹಾಣ್ ಎಂಬ ಅಜ್ಜಿ ಈ ದೇವರ ಗುಡಿ ಮೊಟ್ಟ ಮೊದಲ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಯಲ್ಲಮ್ಮ ದೇವರ ಮೂರ್ತಿ ಕೂಡ ಸ್ಥಾಪನೆ ಮಾಡಿದ್ದರು. ಆದರೆ ಆ ಅಜ್ಜಿ ಇವತ್ತಿಲ್ಲ. ಆ ಅಜ್ಜಿಯ ಸಮಾಧಿ ಕೂಡ ಆ ದೇವರ ಗುಡಿ ಹತ್ತಿರಾನೇ ಮಾಡಿದ್ದಾರೆ. ಈ ಯಲ್ಲಮ್ಮ ದೇವಿ ಚೌಹಾಣ್ ಮನೆತನಕ್ಕೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸೋಣ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಎಚ್ಕೆ ನ್ಯೂಸ್ ಕನ್ನಡ. ದೇವಿ ಜಗದಮ್ಮ ಋಷಿಯ ಗುಡಿಗಳನ್ನು ನಿರ್ಮಿಸಲಾಗಿತ್ತು. ಆ ಗುಡಿಗೆ ಮಹಾದ್ವಾರದ ಅಗತ್ಯ ಇತ್ತು. ಆ ಕಾರಣದಿಂದಾಗಿ ಈ ಎಲ್ಲ ದೇವಿಯ ದೇವಸ್ಥಾನಕ್ಕೆ ಹೋಗಲು ಮೇನ್ ರೋಡ್ದಿಂದ ಮಹಾದ್ವಾರ ನಿರ್ಮಿಸಿ ಇವತ್ತಿನ ದಿವಸ ನಾವು ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ತೋಟದ ಹಾಗೂ ಈ ಕಚ್ಚಕರವಾಡಿ ಅಡ್ರಾವ್ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಈ ಮಹಾದ್ವಾರ ಉದ್ಘಾಟನೆಗೆ ಚಾಲನೆ ನೀಡಿ ಅದೇ ರೀತಿಯಾಗಿ ನಮ್ಮ ರಾಯಬಾಗ್ ಶಾಸಕರಾದ ರಾಯಬಾಗ್ ಧುರೀಣರಾದ ಪ್ರಣಯಣ್ಣ ಪಾಟೀಲ್ ಅವರು ಬಂದು ಈ ದೇವಿಯ ಮಹಾದ್ವಾರ ಉದ್ಘಾಟನೆ ನಡೆಸಿಕೊಟ್ಟರು. ಅದಕ್ಕೆ ನಮ್ಮ LT ಚೌಹಾಣ್ ಹಾಗೂ RT ಚೌಹಾಣ್ ಅವರು ಪ್ರಣಯಣ್ಣ ಪಾಟೀಲ್ ಅವರಿಗೆ ಸ್ವಾಗತ ಹೇಳಿ ಇಷ್ಟು ಹೇಳಿ ನಾನು ಕಿರು ಭಾಷಣಕ್ಕೆ ನಮಸ್ಕಾರ.